ಇವತ್ತಿನ ದಿನ ಸ್ಟೂಡೆಂಟ್ಸ್ ಫುಲ್ ಡೇ ಬ್ಯುಸಿ ಇರ್ತಾರೆ, ಆದರೆ ಔಟ್ಪುಟ್ ಅಂತ ನೋಡಿದರೆ ಕಮ್ಮಿ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಬ್ಯುಸಿ ಇರೋದನ್ನೇ ಪ್ರೊಡಕ್ಟಿವ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಿಮ್ಮ ಒಪಿನಿಯನ್ ಏನು? ಇವತ್ತಿನ ದಿನ ಏನಾಗಿದೆ, ಜನಕ್ಕೆ ಬ್ಯುಸಿಯಾಗಿರೋದು ತುಂಬಾ ಈಸಿ ಆಗಿಬಿಡಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಡಕ್ಟಿವಿಟಿ ಇಟ್ ಇಸ್ ಝೀರೋ. ಇದನ್ನ ಫಾಲ್ಸ್ ಪ್ರೊಡಕ್ಟಿವಿಟಿ ಅಂತಲೂ ಕರೀತಾರೆ. ಯಾಕೆಂದರೆ ಎವ್ರಿ ಡೇ ಬೆಳಗಿನ ಸಂಜೆ ತನಕ ತುಂಬ ಬ್ಯುಸಿಯಾಗಿರೋದು, ಬಟ್ ಬೈ ದ ಎಂಡ್ ಆಫ್ ದ ಡೇ ನೀವು ನೋಡಿದ್ರೆ ಏನೆಲ್ಲ ಟಾಸ್ಕ್ ಅಚೀವ್ ಮಾಡಿದ್ರು ಅಂತ ನೋಡಿದ್ರೆ ಇಟ್ ಇಸ್ ನಥಿಂಗ್, ಇಟ್ ಇಸ್ ಝೀರೋ. ಸೊ ಯಾಕೆ ಹೀಗಾಗುತ್ತೆ ಅಂತಂದರೆ, ಬ್ಯುಸಿಯಾಗಿರೋದನ್ನ ಜನ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದರೆ ದೇ ಕನ್ಸ್ಯೂಮ್ ಎವ್ರಿಥಿಂಗ್ ದಟ್ ಇಸ್ ಆನ್ಲೈನ್. ಒಂದು ಮೊಬೈಲ್ ಸ್ಕ್ರಾಲಿಂಗಿಂದ ಆಗಿರ್ಬೋದು, ಏನೆಲ್ಲ ನ್ಯೂಸ್ ಬರುತ್ತೆ, ದೇ ಕನ್ಸ್ಯೂಮ್ ಎವ್ರಿಥಿಂಗ್ ಇನ್ ದಿಸ್ ಏಜ್. ಎಸ್ಪೆಷಲಿ ಈಗ ಏನೊಂದು ನ್ಯೂಸ್ ಅಂತ ನಾವು ನೋಡ್ತೀವೋ, ಸಾಕಷ್ಟು ಬೇಕಾಗಿರೋದು ಬೇಡದಿರೋದು ಎಲ್ಲ ಬರ್ತಾ ಇರುತ್ತೆ. ಸೊ ಇಟ್ ಇಸ್ ಯುವರ್ ಸ್ಮಾರ್ಟ್ನೆಸ್ ಟು ಡಿಸೈಡ್ ಯಾವ್ದು ಬೇಕು, ಯಾವ್ದು ನಾವು ತೊಗೊಬೇಕು, ಯಾವ್ದು ತೊಗೊಬಾರ್ದು ಅಂತ, ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನೋವಂಥದ್ದು. ಸೊ ಸಾಕಷ್ಟು ಜನ ಬ್ಯುಸಿ ಆಗಿರೋದ್ರಿಂದ ಏನಾಗುತ್ತೆ, ತಮ್ಮ ಪ್ರೊಡಕ್ಟಿವಿಟಿನ ಕಮ್ಮಿ ಮಾಡ್ಕೊತಾ ಇದ್ದಾರೆ. ಬಟ್ ಆನ್ ದ ಅದರ್ ಸೈಡ್ ನೀವು ಪ್ರೊಡಕ್ಟಿವಿಟಿ ಅಂತ ನೋಡಿದ್ರೆ, ಎಲ್ಲಿ ನಾವು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಅಂತಂದ್ರೆ, ಹೆಂಗೆ ಪ್ರೊಡಕ್ಟಿವಿಟಿನ ಹೆಚ್ಚಿಸ್ಕೋಬೋದು ಅಂತ ಅಂದರೆ, ಪಾಯಿಂಟ್ ನಂಬರ್ 1 ಇಸ್ ಲಿಮಿಟಿಂಗ್ ಯುವರ್ ಟಾಸ್ಕ್ಸ್ ಫಾರ್ ದ ಡೇ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ, ಯಾವುದೆಲ್ಲ ನಿಮಗೆ ಪ್ರಯಾರಿಟಿ ಅನಿಸುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಲಿಮಿಟೆಡ್ ಟಾಸ್ಕ್ನ ಹಾಕ್ಕೊಂಡು 100% ಅದನ್ನು ಕಂಪ್ಲೀಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರೆ, ದಟ್ ಇಸ್ ಒನ್ ಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಲಾಟ್ ಇನ್ ಇಂಪ್ರೂವೈಸಿಂಗ್ ಯುವರ್ ಪ್ರೊಡಕ್ಟಿವಿಟಿ. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್, ವೇರ್ ನೀವು ಯಾವ ರೀತಿ ಪ್ರಯಾರಿಟೈಸ್ ಮಾಡಿರ್ತೀರಾ, ಸೊ ಒಂದು ಟೈಮ್ ಸ್ಪ್ಯಾನಲ್ಲಿ ಯಾವ ರೀತಿ ಅದನ್ನು ಅಕಂಪ್ಲಿಷ್ ಮಾಡ್ತೀರಾ ಅನ್ನೋಂಥದ್ದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಏನು ನಮಗೆ ದಿನದಲ್ಲಿ 24 ಗಂಟೆ ಅಂತ ನಾವು ಕನ್ಸಿಡರ್ ಮಾಡ್ತೀವೋ, ಸೊ ಅದರಲ್ಲಿ 8 hours ಆಫ್ ಸ್ಲೀಪ್ 100% ಬೇಕೇ ಬೇಕು ನಮ್ಮ ಲೈಕ್ ನಾರ್ಮಲ್ ಹೆಲ್ತಿ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತೀವಿ. ಆ್ಯಂಡ್ ರೆಸ್ಟ್ ಆಫ್ ದ ಅವರ್ಸ್ ವಿ ಸ್ಪೆಂಡ್ ಆನ್ ವರ್ಕ್ ಆಗಿರ್ಬೋದು, ನಮಗೆ ಅದರ್ ಆ್ಯಕ್ಟಿವಿಟೀಸ್ಗೆ ನಾವು ಏನು ಸ್ಪೆಂಡ್ ಮಾಡ್ತೀವೋ, ಸೊ ಅದರಲ್ಲೂ ಸಹ ನಾವು ಇಫ್ ಯು ಫಾಲೋ ಅ ಪ್ರಾಪರ್ ಟೈಮ್ ಒಂದು ಸ್ಲಾಟ್ ಹಾಕ್ಕೊಂಡು ನೀವು ಇಫ್ ಯು ಆರ್ ಏಬಲ್ ಟು ಅಚೀವ್ ಥಿಂಗ್ಸ್, ಅದು ನಿಮಗೆ ತುಂಬಾ ಪ್ರೊಡಕ್ಟಿವಿಟಿಲಿ ಹೆಲ್ಪ್ ಮಾಡುತ್ತೆ.